Hi guys, another day, another vlog, another day in the gym. Going to the gym today. Sunday. ಇವತ್ತು ಸಂಡೇ, ಇವತ್ತು ಫುಲ್ ಸನ್ನಿ ಇದೆ ನೋಡಿ, ಚೆನ್ನಾಗಿದೆ ವೆದರ್. ಸೊ ಜಿಮ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ನೋಡೋದ. ಅಗೇನ್ ಇಟ್ಸ್ ಕಾರ್ಡಿಯೋ ಡೇ ಗೈಸ್. ಎಲಿಪ್ಟಿಕಲು ಮತ್ತು ಸೈಕ್ಲಿಂಗ್ ಮಾಡಿದ್ವಿ. ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಗ್ರೋಸ್ರಿ ಶಾಪಿಂಗ್ ಹೋಗೋಣ ಅಂತ ಗ್ರೋಸ್ರಿಗೆ ಹೋದ್ವಿ. ತೆಂಗಿನಕಾಯಿ ಬೇಕಿತ್ತು. ಯೂಶ್ವಲಾಗಿ ಕಟ್ ಪೀಸಸ್ ಇಟ್ಟಿರ್ತಾರೆ, ಬಟ್ ಇವತ್ತು ನೋಡಿದ್ರೆ ಇರಲಿಲ್ಲ. ತೆಂಗಿನಕಾಯೇ ಇತ್ತು, ಬಟ್ ಯೂಶ್ವಲಾಗಿ ಅದು ಚೆನ್ನಾಗಿರಲ್ಲ. ಇಲ್ಲಿ ಸೂಪರ್ ಮಾರ್ಕೆಟಲ್ಲೇ ಪನ್ನೀರು ಇರುತ್ತೆ, ಡಚ್ ಸೂಪರ್ ಮಾರ್ಕೆಟಲ್ಲೇ ಇರುತ್ತೆ. ಸೊ ಪನ್ನೀರ್ ತೊಗೊಂಡ್ವಿ. ಮತ್ತು ಚಿಕನ್ ತೊಗೋಬೇಕಿತ್ತು. ಸೊ ಈ ಟರ್ಕಿಶ್ ಅಂಗಡಿಗೆ ಬಂದ್ವಿ. ಇಲ್ಲಿ ಫ್ರೆಶ್ ಮೀಟ್ ಎಲ್ಲ ಸಿಗುತ್ತೆ, ಎಲ್ಲ ಥರದ ಮೀಟು ಸಿಗುತ್ತೆ. ಚಿಕನ್ನು, ಲ್ಯಾಂಬು, ಬೀಫು, ವಾಟ್ ಎವರ್ ಏನು ಬೇಕೋ ಎಲ್ಲ ಸಿಗುತ್ತೆ. ನಮ್ಗೆ ಚಿಕನ್ ತೊಗೋಬೇಕಿತ್ತು, ಸೊ ಚಿಕನ್ ತೊಗೊಂಡ್ವಿ. ಈ ಸೆಕ್ಷನ್ನೇ ಇಲ್ಲಿ 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 ಅದನ್ನೇನೋ ಇದೆ, ಶಾವ್ಗೇನೋ ಏನೋ ಇದೆ ಅದರಲ್ಲಿ. ಬೇಡ, ದಪ್ಪನೂ ಇದೆ, ಇನ್ನಿದೆ ನೋಡು ಕೆಳಗಡೆ. ಬೇರೆ ಥರ ಇದೆ, ಇದು ಕೇಜ್ ಅಂತ ದೊಡ್ಡದಾಗಿದೆ. ಅದು ಅದ್ರ ಪಕ್ಕ ಎಲ್ಲ ಇದೆ ನೋಡು. ಇದೇ ಅಂಗಡಿಯಲ್ಲಿ ಮೊಟ್ಟೆಗಳು ಸಿಗುತ್ತೆ. ನಾವಿಲ್ಲಿ ಮೊಟ್ಟೆಗಳು ತೊಗೊತೀವಿ. ಮೀಡಿಯಮ್, ಲಾರ್ಜ್ ಟ್ರೇ ಸಿಗುತ್ತೆ. ನಾವು ಯೂಶ್ವಲಾಗಿ ಮೀಡಿಯಮ್ ಮೊಟ್ಟೆಸ್ ತೊಗೊತೀವಿ, ಒಂದು ಫುಲ್ ಟ್ರೇ. ಆಮೇಲೆ ಇಲ್ಲಿ ಸ್ಪೈಸಸ್ ಸಿಗುತ್ತೆ, ಒಂದೊಂದು ಇಂಡಿಯನ್ ಐಟಮ್ಸು ಸಿಗುತ್ತೆ, ತರಕಾರಿಗಳು, ಫ್ರೂಟ್ಸು, ಮತ್ತು ಕೊತ್ತಂಬರಿ, ಪುದೀನ, ಸಬ್ಸಿಗೆ ಸೊಪ್ಪು ಇದೆಲ್ಲ ಸಿಗುತ್ತೆ. ಚಿಲ್ಲಿನೂ ತೊಗೋಬೇಕಾಗಿತ್ತು, ಖಾಲಿಯಾಗಿತ್ತು. ಸೊ ಈ ಚಿಲ್ಲಿ ತೊಗೊಂಡು, ಈ ಟೈಮ್ ಏನೋ ಬಾಕ್ಸ್ ಇತ್ತು, ಯೂಶ್ವಲಾಗಿ ಲೂಸ್ ಆಗಿರುತ್ತೆ. ಇದು ಏನೋ ಉದ್ದುದಕ್ಕಿತ್ತು. ಓಕೆ, ಏನೋ ಒಂದು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಹಾಗೆ ಕೊತ್ತಂಬರಿ ಪುದೀನ ತೊಗೋಬೇಕಿತ್ತು. ಆ ಸೆಕ್ಷನಿಗೆ ಬಂದು ಕೊತ್ತಂಬರಿ ಪುದೀನೂ ತೊಗೊಂಡ್ವಿ. ಸೊ ಶಾಪಿಂಗ್ ಡನ್. ಇವತ್ತು ಮನೇಲಿ ಹಿಚ್ಕಿದವ್ರೆ ಕಾಳು ಆ್ಯಂಡ್ ಚಿಕನ್ ಸಾಂಬಾರು ಗಾಯ್ಸ್. ಇವತ್ತು ಸಂತೋಷ್ ಅವ್ರ ಕುಕ್ಕಿಂಗು. ಇವತ್ತು ಬೆಳಗ್ಗೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆನೇ ಅವ್ರು ಆಲ್ರೆಡಿ ಹಿಚ್ಕಿದವ್ರೆ ಕಾಳನ್ನ ನೆನೆಸಿಟ್ಟಿದ್ರು. ಹಾಗೆ ಇವತ್ತು ಚಿಕನ್ ತೊಗೊಂಬಂದಿದ್ವಲ್ಲ, ಆ ಚಿಕನ್ನ ಕಟ್ ಮಾಡ್ತಾಯಿದ್ದಾರೆ. ಟುಡೇ ಐ ಆಮ್ ಜಸ್ಟ್ ವೀಡಿಯೋಗ್ರಾಫರ್ ಗೈಸ್. ಈ ಥರ ಆಲ್ರೆಡಿ ಕಟ್ ಮಾಡಿದ್ದಾರೆ. ಜಿಂಜರು, ಗಾರ್ಲಿಕ್ಕು, ಆನಿಯನು, ಗ್ರೀನು ಮತ್ತು ರೆಡ್ ಚಿಲ್ಲೀಸು ಮತ್ತು ಪಾಪಿ ಸೀಡ್ಸು, ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಟಿದ್ದಾರೆ. ಈ ಥರ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸೋಂಪು ಮತ್ತು ಏನೇನು ಬಿರಿಯಾನಿ ಮಸಾಲ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ಹಾಕ್ಕೊತಿದ್ರೆ, ಇದೆಲ್ಲ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಏನು ಹಾಕ್ಕೊತಿದ್ರೆ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲೀಸ್ ಇದನ್ನ ಹಾಕ್ಕೊಂಡು ಹಿಂಗೆ ಹುರ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಹಾಕ್ಕೋಬೇಕು, ಮತ್ತು ಜಿಂಜರು, ಗಾರ್ಲಿಕ್ಕೂ ಹಾಕ್ಕೋಬೇಕು. ಇದನ್ನು ಹಾಗೆ ಸ್ವಲ್ಪ ಹೊತ್ತು ಉರಿಬೇಕು ಎಣ್ಣೆಯಲ್ಲಿ. ಇದನ್ನು ಮಿಕ್ಸಿ ಮಾಡ್ತಾರೆ. ಸೊ ಮಿಕ್ಸಿ ಮಾಡೋದ್ರಿಂದ ಏನು ಫುಲ್ ಫೈನಾಗೇನು ಚಾಪ್ ಮಾಡೋದು ಬೇಕಿಲ್ಲ. ಆ್ಯಕ್ಚುಲಿ ಈ ರೆಸಿಪಿನ ರೇಖಾ ಯೂಟ್ಯೂಬ್ ಚಾನಲ್ ಅಂತ ಇರುತ್ತಲ್ಲ, ರೇಖಾ ಕುಕ್ಕಿಂಗ್ ಚಾನಲ್, ಅವ್ರದಿಂದ ನೋಡ್ಕೊಂಡು ಮಾಡ್ತಾ ಇರೋದು. ಸೊ ಹೀಗೆ ಹುರ್ಕೋಬೇಕು. ಎಲ್ಲ ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ತೊಗೊಂಡು ಅದಕ್ಕೆ ಈ ಥರ ಪಾಪಿ ಸೀಡ್ಸು ಮತ್ತು ಇನ್ನೇನೇನು ಹಾಕ್ಕೊತಾ ಇದ್ದಾರೆ. ಅದು ಆಲ್ರೆಡಿ ನಾವು ಕಾಯಿ ತೊಗೋಬೇಕಂತ ಹೋಗಿದ್ವಲ್ಲ, ಸಿಕ್ಕಿಲ್ಲ. ಸೊ ಈ ಥರ ಡ್ರೈ ಕೋಕೋನಟ್ ಸಿಗುತ್ತೆ, ಆಲ್ರೆಡಿ ಶ್ರೆಡೆಡ್ ಡ್ರೈ ಕೋಕೋನಟ್, ಅದನ್ನ ತೊಗೊಂಡ್ವಿ. ಅದನ್ನ ಹಾಕ್ಕೊತಾ ಇದ್ದಾರೆ. ಮತ್ತು ಇದು ಐ ಥಿಂಕ್ ಏನಿದು, ಇದು ಕೋರಿಯಾಂಡರ್ ಪೌಡರ್ ಹಾಕ್ಕೊಂಡ್ರು. ಕಟ್ ಮಾಡಿರೋ ಒಂದು ಟೊಮ್ಯಾಟೊ ಮತ್ತು ಕೋರಿಯಾಂಡರ್ ಎಲೆ ಮತ್ತು ಮಿಂಟ್ ಲೀವ್ಸು ಇನ್ನು ಹಾಕ್ಕೊಂಡು ಅವಾಗೇ ಒಂದು ಸ್ವಲ್ಪ ಹುರಿದಿಟ್ಕೊಂಡಿದ್ರಲ್ಲ ಅದನ್ನು ಆರಕ್ಕೆ ಬಿಟ್ಟಿದ್ರು. ಅದು ಆರಾದಮೇಲೆ ಅದನ್ನ ಹಾಕ್ಕೊಂಡು ಎಲ್ಲ ಮಿಕ್ಸಿ ಮಾಡಿಕೊಂಡು ಒಂದು ಪೇಸ್ಟ್ ಥರ ಆಯಿತು. ಮತ್ತು ಇನ್ನೂ ಒಂದು ಬಾಣಲಿ ಥರ ತೊಗೊಂಡು ಅದಕ್ಕೆ ಎಣ್ಣೆ ಮತ್ತು ಕಟ್ ಮಾಡ್ಕೊಂಡಿರೋ ಆನಿಯನ್ಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಕಟ್ ಮಾಡ್ಕೊಂಡಿದ್ದು ಚಿಕನ್ ಪೀಸಸ್ ಹಾಕ್ಕೊತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ಎಕ್ಸಾಕ್ಟಾಗಿ ಏನು ರೆಸಿಪಿ ಬೇಕು, ಕ್ವಾಂಟಿಟಿ ಅದು ಇದು ಏನು ಬೇಕು ಅನ್ನೋದನ್ನ ಐ ಥಿಂಕ್ ರೇಖಾ ಅಡುಗೆ ಚಾನಲಲ್ಲಿ ನೋಡ್ಬೋದು. ಅವರು ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಏನು ಎಷ್ಟೆಷ್ಟು ಹಾಕಬೇಕು, ಹಿಂಗೆ ಹಾಕಬೇಕು, ಯಾವ ಥರ ಇರಬೇಕು ಅಂತೆಲ್ಲ. ನಾವು ಅದನ್ನೇ ನೋಡ್ಕೊಂಡು ಮಾಡ್ತಾಯಿರೋದು. ಆಮೇಲೆ ಆವಾಗೇ ನೆನೆಸಿಟ್ಕೊಂಡಿದ್ವಲ್ಲ, ಆ ಹಿಚ್ಕಿದ ಅವರೆಕಾಳನ್ನ ಹಾಕ್ಕೊತಾ ಇದ್ವಿ. ಸೊ ಹಿಚ್ಕಿದ ಅವರೆಕಾಳು ಬ್ಯಾಂಗ್ಳೂರಿಂದನೇ ತಂದಿದ್ದು. ಸೊ ಬ್ಯಾಂಗ್ಳೂರಿಂದ ಇಲ್ಲಿ ನೆದರ್ಲ್ಯಾಂಡ್ಸಿಗೆ ಬರ್ಬೇಕಾದ್ರೆ ಆಲ್ರೆಡಿ ಹಿಚ್ಕಿದ ಅವರೆಕಾಳನ್ನ ಒಣಗಿಸಿ ಇಟ್ಟಿರೋದು, ಅದನ್ನ ತಂದು ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ.
ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಷ್ಟೇ. ಏನಾದರೂ ಉಪ್ಪು ಎಲ್ಲ ನೋಡಿಕೊಂಡು ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಹಾಗೆ ಇದು ಆವಾಗಲೇ ತಂದಿದ್ವಲ್ಲ ಬ್ರೋಕನ್ ವೀಟ್ ತೊಗೊಂಡಿದ್ವಿ. ಸೊ ಬ್ರೋಕನ್ ವೀಟ್ನೂ ಕುಕ್ ಮಾಡೋದಕ್ಕೆ ಬಿಟ್ಟಿದ್ವಿ. ಸೊ ಇವತ್ತಿನ ಲಂಚ್ ಪ್ರಿಪೇರ್ ಆಯಿತು. ಲಂಚ್ ಹೀಗಿತ್ತು. ವಿ ಆರ್ ಗೋಯಿಂಗ್ ಫಾರ್ ಅ ಸೈಕಲ್ ರೈಡ್. ಇವಾಗ 8 o'clock ಇನ್ ದ ಈವ್ನಿಂಗ್. ಇಲ್ಲಿ ನಮ್ಮ ಸೈಕಲ್ಸ್ ಎಲ್ಲ ಇದೆ. ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಸೈಕಲ್ಸ್ ಎಲ್ಲ ಇಲ್ಲಿ ಸೈಕಲ್ ಶೆಡ್ಡಲ್ಲಿ ಪಾರ್ಕ್ ಮಾಡ್ಬೋದು. ದಿಸ್ ಇಸ್ ಮೈ ಸೈಕಲ್. ಇದು ಸಂತೋಷ್ ಸೈಕಲ್. ಇದು ಐ ಥಿಂಕ್ ಒಂದು ಹಾಫ್ ಆನ್ ಅವರ್ ಸೈಕಲ್ ಮಾಡಿದ್ವಿ. ಚೆನ್ನಾಗಿತ್ತು, ವೆದರ್ ಚೆನ್ನಾಗಿತ್ತು, ಕೂಲಾಗಿ. ಸೈಕಲ್ನ ವಾಪಸ್ ಇಡ್ತಾಯಿದ್ದೀವಿ. ಸೊ ಸೈಕ್ಲಿಂಗ್ ಅರೌಂಡ್ 45 minutes to 50 minutes ಆಯಿತು, ನಾಟ್ 30 minutes. ಸೊ ಅವಾಗೇ ರಾಂಗ್ ಹೇಳಿದೆ. ನಮ್ಮ ಮನೆಯಿಂದ ಐ ಥಿಂಕ್ ಅರೌಂಡ್ 5 to 7 kilometers ಏನೋ ಸೈಕ್ಲಿಂಗ್ ಮಾಡಿದ್ವಿ ಅನಿಸುತ್ತೆ. ಈ ಥರ ನೆದರ್ಲ್ಯಾಂಡ್ಸಲ್ಲಿ ಫ್ಲ್ಯಾಟ್ ಸರ್ಫೇಸಸ್ ಇರುತ್ತೆ, ಸೊ ಆರಾಮಾಗಿ ಸೈಕ್ಲಿಂಗ್ ಮಾಡ್ಬೋದು. ಪ್ಲಸ್ ಅರೌಂಡ್ 8 o'clock ಹೋಗಿರೋದ್ರಿಂದ ವೆದರ್ ತುಂಬ ಹಾಟಾಗಿ ಹೋಗಿರಲಿಲ್ಲ, ತುಂಬ ಕೋಲ್ಡಾಗಿ ಹೋಗಿರಲಿಲ್ಲ, ಕೂಲಾಗಿ ಚೆನ್ನಾಗಿತ್ತು. ಮತ್ತು ಸುತ್ತಮುತ್ತ ಗ್ರೀನರಿ, ಸುತ್ತಮುತ್ತ ಕೆನಾಲ್ಸು ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಸೈಕ್ಲಿಂಗ್ ಮಾಡೋಕ್ಕೆ. ಆ್ಯಂಡ್ ಈ ಥರ ನೆದರ್ಲ್ಯಾಂಡ್ಸಲ್ಲಿ ಸೈಕ್ಲಿಂಗ್ ಕಲ್ಚರ್ ತುಂಬ ಇದೆ. ಆಲ್ಮೋಸ್ಟ್ ಎಲ್ಲರೂ ಸೈಕಲ್ ಮಾಡ್ತಾರೆ, ವರ್ಕ್ಗಾಗಿರಲಿ, ಇಲ್ಲ ಸುಮ್ಮನೆ ಸಿಂಪಲ್ ಗ್ರೋಸರಿ ಶಾಪಿಂಗ್ ಆಗಿರಲಿ, ಇಲ್ಲ ಸುಮ್ಮನೆ ವೀಕೆಂಡ್ಸ್ ಆಗಿರಲಿ. ಸೊ ನಾವು ಆ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ನಾವು ಈವ್ನಿಂಗ್ ಟೈಮ್ಸು ಸೈಕ್ಲಿಂಗಿಗೆ ಹೋಗ್ತೀವಿ, ಇಲ್ಲ ವೀಕೆಂಡ್ ಟೈಮ್ಸೂ ಸೈಕ್ಲಿಂಗಿಗೆ ಹೋಗ್ತೀವಿ. ಯೂಶ್ವಲಾಗಿ ಈ ಥರ 5, 7, 8 kilometers ಹೋಗ್ತೀವಿ. ಒಂದ್ಸತಿ 20 kilometers ಎಲ್ಲ ಹೋಗ್ತೀವಿ. ಹಿಂಗೆ ಒಂದು ಕಡೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರ್ತೀವಿ. ಸಿನ್ಸ್ ಇಲ್ಲಿ ಸೈಕ್ಲಿಂಗ್ ಕಲ್ಚರ್ ತುಂಬ ಇದೆ, ಹಾಗೆ ಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರು ಹಾಗೆ ತುಂಬ ಚೆನ್ನಾಗಿದೆ. ಎಲ್ಲೇ ಹೋದ್ರೂ ಎಲ್ಲ ಪ್ಲೇಸಸ್, ಯಾವುದೇ ಸಿಟಿಗೆ ಹೋದ್ರೂ, ಕಂಟ್ರಿ ಅಲ್ಲ, ಯಾವುದೇ ಸಿಟಿಗೆ ಹೋದ್ರೂ ನೆದರ್ಲ್ಯಾಂಡ್ಸಲ್ಲಿ ಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ನೈಸ್ ಕಲ್ಚರ್ ಹಿಯರ್. ಇಟ್ಸ್ ಆಲ್ಸೋ ವೆರಿ ಗುಡ್ ಹ್ಯಾಬಿಟ್ ಮತ್ತು ಹೆಲ್ತಿ ಲೈಫ್ ಸ್ಟೈಲ್ ಆಲ್ಸೋ ಗೈಸ್. ಈ ಥರ ಎಲ್ಲ ಕಡೆ ಸೈಕ್ಲಿಂಗ್ ಮಾಡ್ಕೊಂಡು ಹೋದರೆ ಒಂಥರ ಮೈಂಡು ಫ್ರೆಶ್ ಆಗುತ್ತೆ, ಪ್ಲಸ್ ಹೆಲ್ತ್ ವೈಸೂ ವಿಲ್ ಬಿ ವೆರಿ ಫಿಟ್. ಇಲ್ಲೆಲ್ಲ ನೋಡಿದರೆ ಜನ ಯೂಶ್ವಲಾಗಿ ಫಿಟ್ಟಾಗೇ ಇರ್ತಾರೆ. ಐ ಥಿಂಕ್ ಬಿಕಾಸ್ ಆಫ್ ದಿಸ್ ಚಿಕ್ಕ ಮಕ್ಕಳಿಂದ ಹಿಡಿದು ಫುಲ್ ವಯಸ್ಸಾದವರು 90 ವರ್ಷ ಅಂಥವರೆಲ್ಲನೂ ಸೈಕ್ಲಿಂಗ್ ಮಾಡ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗೆ ನಾವು ಆವಾಗಲೇ ಹೇಳ್ದಂಗೆ ವಿ ಆರ್ ಆಲ್ಸೋ ಟ್ರೈಯಿಂಗ್ ಟು ಗೆಟ್ ಇನ್ ಟು ದಟ್ ಕಲ್ಚರ್. ಮತ್ತು ಈ ಸೈಕ್ಲಿಂಗ್ ವೀಡಿಯೋ ಪಾರ್ಕ್ ತೊಗೋಬೇಕು ಅಂತ ಅಟ್ಯಾಚ್ ಮಾಡಿದ್ದೆ, ಬಟ್ ಐ ಥಿಂಕ್ ಅದು ಕರೆಕ್ಟಾಗಿ ದಟ್ ಫೋನ್ ಹೋಲ್ಡರು ಕರೆಕ್ಟಾಗಿ ನಾನು ಅಟ್ಯಾಚ್ ಮಾಡಿಲ್ಲ ಅನಿಸುತ್ತೆ. ದಟ್ಸ್ ವೈ ಈ ಥರ ಫಸ್ಟ್ ಆಫ್ ಆಲ್ ಲ್ಯಾಂಡ್ಸ್ಕೇಪಲ್ಲಿ ಹೆಂಗೆ ತೊಗೊಳೋದು ನೋಡಬೇಕು ಫಾರ್ ಯೂಟ್ಯೂಬ್ ವೀಡಿಯೋಸ್. ಈ ಟೈಮ್ ಪೋರ್ಟ್ರೇಟಲ್ಲಿ ಮಾತ್ರ ತೊಗೊಂಡೆ. ಆ ಪೋರ್ಟ್ರೇಟಲ್ಲೂ ಮೋಸ್ಟ್ಲಿ ನನ್ನ ಸೈಕಲ್ ಹ್ಯಾಂಡಲ್ ಫೋಕಸ್ ಆಗಿಬಿಟ್ಟಿದೆ. ಒಂದೊಂದು ಕಡೆ ಆಚೆಗಡೆನೂ ಫೋಕಸ್ ಆಗ್ತಿದೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಸೈಕಲ್ ಹ್ಯಾಂಡಲ್ ಫೋಕಸ್ ಆಗಿಬಿಟ್ಟಿದೆ. ಸೈಕಲ್ ಪಾತು ಮತ್ತು ಸುತ್ತಮುತ್ತ ಅಷ್ಟು ಫೋಕಸ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಹಾಕ್ತೀನಿ. ಈ ಟೈಮಲ್ಲಿ ಇದನ್ನ ಟೈಮ್ ಲ್ಯಾಬ್ಸಲ್ಲಿ ಮಾಡಿಬಿಟ್ಟಿದ್ದೀನಿ. ನೀವು ಫುಲ್ ವೀಡಿಯೋ ನೋಡೋಂಗಿದ್ರೆ ನೋಡಿ, ಬಿಕಾಸ್ ಈ ಟೈಮ್ ಲ್ಯಾಬ್ಸಲ್ಲಿ ಸ್ವಲ್ಪ ದೊಡ್ಡ ವೀಡಿಯೋ ಇದೆ. ಇವತ್ತಿನ ವ್ಲಾಗ್ಗೆ ಅಷ್ಟೇ ಗೈಸ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.